ನಮಸ್ಕಾರ ನನ್ನೆಲ್ಲ ವೀಕ್ಷಕ ಮಿತ್ರರಿಗೆ. ನಾನಿವತ್ತಿರೋದು ಮೈಸೂರು ಶ್ರೀರಾಮಪುರ 2ನೇ ಹಂತ ಮತ್ತು ಅಶೋಕಾಪುರಂ ರೈಲ್ವೆ ಸ್ಟೇಷನ್ ಮಧ್ಯಭಾಗದಲ್ಲಿರುವಂತಹ ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿಯ ಮುಂಭಾಗದಲ್ಲಿ ನಾನು ನಿಂತೀನಿ. ಅದ್ಧೂರಿ ಬ್ರ್ಯಾಂಡ್ ನ್ಯೂ ರೆಂಟ್ ಅರ್ನಿಂಗ್ ಪ್ರಾಪರ್ಟಿ. 2,000 ಸ್ಕ್ವೇರ್ ಫೀಟ್ 40 × 50 2,000 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಸರಿಸುಮಾರು 54 ಚದರ ಅಂದರೆ 5,400 ಸ್ಕ್ವೇರ್ ಫೀಟ್ ಟೋಟಲ್ ಬಿಲ್ಟಪ್ ಏರಿಯಾಲಿ ಕಟ್ಟಿರುವಂತಹ ಗ್ರೌಂಡ್ ಫ್ಲೋರಲ್ಲಿ ಫುಲ್ಲು ಪಾರ್ಕಿಂಗು, ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ 2 ಮನೆ, ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ದು 2 ಮನೆ, ಟೋಟಲ್ 4 ಮನೆ. ದಿಸ್ ಇಸ್ ಅ ಬ್ರ್ಯಾಂಡ್ ನ್ಯೂ ರೆಂಟ್ ಅರ್ನಿಂಗ್ ಪ್ರಾಪರ್ಟಿ. ಒಂದು ಪೋರ್ಷನ್ನಲ್ಲಿ ತಾವಿದ್ಕೊಂಡು ಇನ್ನೂ 3 ಪೋರ್ಷನ್ನ ರೆಂಟಿಗೆ ಕೊಡ್ಬೋದು. ಎಲ್ಲಿದೆ ಟು ಬಿ ವೆರಿ ಪ್ರಿಸೈಸ್ ಅಬೌಟ್ ದಿ ಲೊಕೇಶನ್, ಮೈಸೂರು ಮಧ್ಯಭಾಗದಿಂದ ಅಂದರೆ ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು, ದೇವರಾಜರ್ಸ್ ರೋಡ್ ರಸ್ತೆ, ಸಯ್ಯಾಜಿರಾವ್ ರೋಡು, ಮನ್ನಾಸ್ ಮಾರ್ಕೆಟು, ಇದರಿಂದ ಈ ಲೊಕೇಶನ್ಗೆ ಸರಿಸುಮಾರು 5 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಹೆಸರಾಂತ ಹಾಸ್ಪಿಟಲ್ ಆದಂಥ ಅಪೋಲೋ ಹಾಸ್ಪಿಟಲ್ ಸರ್ 3 ಕಿಲೋಮೀಟ್ರ್ ಆಗುತ್ತೆ. ವಿವೇಕಾನಂದ ನಗರ ಸರ್ಕಲ್ಗೆ 2.5 ಕಿಲೋಮೀಟ್ರ್ ಆಗುತ್ತೆ. ಸೊ ನಾನು ಈಗಾಗಲೇ ಹೇಳಿದಂತೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾದಿಂದ ಮಾನ್ಯತೆ ಪಡೆದಿರುವಂತಹ ರೆಸಿಡೆನ್ಷಿಯಲ್ ಲೇಔಟ್ ಇದು. ಕುಡಿಯೋ ನೀರಿನ ವ್ಯವಸ್ಥೆ ವಿಚಾರಕ್ಕೆ ಬಂದಾಗ ಇಲ್ಲಿಗೆ ಕಬಿನಿ ವಾಟರ್ ಸಪ್ಲೈ ಈಗಾಗಲೇ ಇದೆ, ಅಂದರೆ ಕಾರ್ಪೊರೇಷನಿಂದ ವಾಟರ್ ಸಪ್ಲೈ ಆಗುವಂಥ ವ್ಯವಸ್ಥೆ ಇದೆ. ಸರಿಸುಮಾರು 15,000 ಲೀಟರ್ ಸಂಪ್ ಇಟ್ಟಿದ್ದಾರೆ. ಓವರ್ ಹೆಡ್ ಟ್ಯಾಂಕ್ ಇದೆ, 4 ಓವರ್ ಹೆಡ್ ಟ್ಯಾಂಕ್ ಇದೆ. ಎಲ್ಲ ಮನೆಗೂ ಸೋಲಾರ್ನ ಈಗಾಗಲೇ ಪ್ರೊವೈಡ್ ಮಾಡಿದ್ದಾರೆ. ಇಟ್ ಈಸ್ ಅನ್ ಆಲ್ಮೋಸ್ಟ್ ಫರ್ನಿಶ್ಡ್ ಮನೆ ಅಂತಲೇ ಹೇಳಬೇಕು. ಎಲ್ಲ ಮನೆಗಳು ಫರ್ನಿಶ್ಡ್ ಅಂದರೆ ವಾರ್ಡ್ರೋಬ್ಗಳು, ಮಾಡ್ಯುಲರ್ ಕಿಚನು, ಟಿ ವಿ ಕ್ಯಾಬಿನೆಟು, ಸೋಲಾರು, ಸಂಪು ಮತ್ತು ಎಲ್ಲ ಸ್ಟ್ಯಾಂಡರ್ಡ್ ಬಾತ್ರೂಮು ಒಂದು ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಇವೆಲ್ಲವೂ ಆಗಿರುವಂಥದ್ದು. ಈಗಾಗಲೇ ಈ ವಿಡಿಯೋದಲ್ಲಿ ಹೇಳಿದಂತೆ ಗ್ರೌಂಡ್ ಫ್ಲೋರ್ ಇಸ್ ಫುಲ್ ಪಾರ್ಕಿಂಗ್. ಸರಿಸುಮಾರು ನೀವು 6 ಕಾರುಗಳನ್ನ ನಿಲ್ಲಿಸಿ, 4 ರಿಂದ 6 ಕಾರುಗಳನ್ನ ನಿಲ್ಲಿಸಿ, ಒಂದು 8 ರಿಂದ 10 ಟೂ ವೀಲರ್ಗಳನ್ನು ಸಹ ನಿಲ್ಲಿಸೋಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಮನೆಯ ಮುಂಭಾಗದಲ್ಲಿ ಈಗಾಗಲೇ ಹೇಳಿದ್ರೆ ದಿಸ್ ಇಸ್ ಅ ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ಈ ಮನೆಯ ಮುಂಭಾಗದಲ್ಲಿ ನೀವು ನೋಡ್ಬೋದು ಬ್ಯೂಟಿಫುಲ್ ಪಾರ್ಕ್ ಇದೆ. ಸೊ ಯಾಕೆ ಇದನ್ನು ಮನೆ ತೋರಿಸ್ಬಿಟ್ಟು ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಈ ಮನೇಲಿ ಅಕಸ್ಮಾತ್ ಏನು ಆಕ್ಯುಪೈ ಆಗ್ತಾರೆ, ಜನ ಬಂದು ಇರ್ತಾರೆ, ಅವ್ರುಗಳು ಇಲ್ಲಿ ಕಾರ್ ಅಥವಾ ಟೂ ವೀಲರ್ ನಿಲ್ಲಿಸಿದ್ರು ಸಹ, ಅಂದರೆ ಇಲ್ಲಿ ಟೂ ವೀಲರ್ಗಳು ಮತ್ತು ಅವರು ವಾಹನಗಳನ್ನ ನಿಲ್ಲಿಸಿದ್ರು ಪಾರ್ಕಿಂಗ್ ಪ್ರಾಬ್ಲಮ್ ಆಗಲ್ಲ. ಯಾಕೆಂದರೆ ಪಾರ್ಕ್ ಇರೋದ್ರಿಂದ ಇಲ್ಲಿಂದ ಯಾವುದೂ ಮೂಮೆಂಟ್ಸ್ ಇರಲ್ಲ. ಆನ್ ಗೋಯಿಂಗ್ ಟ್ರಾಫಿಕ್ಕಿಗೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಆಗಲ್ಲ. ಯಾವಾಗಲೂ ಮನೆ ಒಳಗೆ ಪಾರ್ಕಿಂಗ್ ಮಾಡಬೇಕು ಅಂತ ಇಲ್ಲ, ಮುಂದೆನೂ ಪಾರ್ಕಿಂಗ್ ಮಾಡಿದ್ರೆ ಯಾವುದೇ ಥರ ತೊಂದರೆ ಇರಲ್ಲ. ನೋಡಿ, ಇಲ್ಲೊಂದು ಕಾರ್ ನಿಂತಿದೆ, ಅಲ್ಲಿಂದ ಇಲ್ಲಿ ತನಕ ಸಹ ನೀವು ಈ ಪಾರ್ಕ್ ಎಂಡ್ ಆಗೋ ತನಕ ನೀವು ಇಲ್ಲಿಂದ 3-4 ಕಾರ್ಗಳನ್ನ ನೀವು ಆರಾಮಾಗಿ ಇಲ್ಲೇ ವಿತೌಟ್ ಡಿಸ್ಟರ್ಬಿಂಗ್ ದಿ ಆನ್ ಗೋಯಿಂಗ್ ಟ್ರಾಫಿಕ್ನ ನಿಲ್ಲಿಸಬಹುದು. ಈ ಮನೆಗೆ ಮೂಡಾದಿಂದ, ಈ ಲೇಔಟ್ ಮೂಡಾದಿಂದ ಅಪ್ರೂವಲ್ ಆಗಿರೋದನ್ನ ಈ ಮನೆಗೆ ಮೂಡಾ ಖಾತಾ, ಮೂಡಾ ಕಂದಾಯ ಮತ್ತು ಮೂಡಾ ಪ್ಲ್ಯಾನ್ ಅಪ್ರೂವಲ್ ಇರುವಂತಹ ಮನೆ ಇದು. ಈಗಾಗಲೇ ಈ ಮನೆ ಬಗ್ಗೆ ನಾನು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಇದರ ಸಂಕ್ಷಿಪ್ತವಾಗಿರುವಂತಹ ವಿಡಿಯೋ, ಇದೆಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನು ಕೆಂಪಿಟ್ಟಿಗೆ ಹಾಕಿ ಕಟ್ಟಿರುವಂಥದ್ದು. ಇದನ್ನು ಮಿಸ್ ಮಾಡಿದೆ, ಹೇಳಲೇಬೇಕಾಗಿರುವಂಥ ವಿಚಾರ. ಬಹಳ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಮತ್ತು ಮೆಟೀರಿಯಲ್ ಯೂಸ್ ಎಲ್ಲವೂ ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿ ಕಟ್ಟಿರೋಂಥ ಮನೆ. ಸಂಕ್ಷಿಪ್ತವಾಗಿರುವಂತಹ ವಿಡಿಯೋ ನೀನು ಆಗಲೇ ಮಾಡಿ ನಾನು ಯೂಟ್ಯೂಬಲ್ಲಿ ಹಾಕಿ ಅದರ ಲಿಂಕ್ ಸಹ ಇದರಲ್ಲಿ ಕೊಟ್ಟಿರ್ತೀನಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದೆ, ಈ ಲೊಕೇಶನ್ ನೋಡಬೇಕು, ಗೌರ್ಮೆಂಟಲ್ಲಿ ಏನು ಬರುತ್ತೆ, ಸೆಲ್ಲಿಂಗ್ ರೇಟ್ ಏನು, ಬ್ಯಾಂಕ್ ಲೋನ್ ಎಷ್ಟಾಗುತ್ತೆ, ಇವೆಲ್ಲರ ಮಾಹಿತಿ ಬೇಕಾದಲ್ಲಿ ಕೆಳಕಂಡ ದೂರವಾಣಿ ಸಂಖ್ಯೆನ ಸಂಪರ್ಕಿಸಿ ಅಥವಾ ವಾಟ್ಸಪ್ನಲ್ಲಿ ಇದೇ ನಂಬರ್ಲಿರ್ತೀನಿ. ಮೈಸೂರಿನಿಂದ ನಾನು ಸುಪ್ರೀತ್ ಇನ್ನೊಂದು ಜಾಗ, ಇನ್ನೊಂದು ಮನೆ, ಇನ್ನೊಂದು ಸೈಟ್ ತೊಗೊಂಡು ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ಮೈಸೂರಲ್ಲಿ ಮನೆ ಕೊಳ್ಳಬೇಕು, ಸೈಟ್ನ ಮಾರಬೇಕು, ಇನ್ನು ಹೊಸ ಮನೆ ತೊಗೋಬೇಕು ಅಂದಲ್ಲಿ ಖಂಡಿತವಾಗ್ಲೂ ನೀನು ನನ್ನ ಸಂಪರ್ಕಿಸ್ಬೋದು. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ನಾನು ಮೈಸೂರಿನ ಸುಪ್ರೀತ್ ನಿಮ್ಮ ಮುಂದೆ ಹಾಜರಾಗ್ತೀನಿ. ತನಕ ಬಾಯ್.